ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಟ್ರಿಪ್ ಪ್ಲಾನ್ ಮಾಡಿದೀವಿ. ಅದೇ ಕವಲೇದುರ್ಗ ಫೋರ್ಟ್. ಕರೆಕ್ಟ್ ಆಗಿ ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದೀವಿ. ಗೈಸ್, ನಾವು ನಮ್ಮ ಪ್ಲೇಸ್ ಇಂದ ಈ ಒಂದು ಕವಲೇದುರ್ಗ ಫೋರ್ಟ್ಗೆ ರೀಚ್ ಆಗ್ಲಿಕ್ಕೆ ಅರೌಂಡ್ 2.5 hours ಟೈಮ್ ಹಿಡಿದಿದೆ. ಸೊ ವಿತಿನ್ 12 o'clock ಒಳಗಡೆನೆ ಕವಲೇದುರ್ಗ ಫೋರ್ಟ್ ನ ರೀಚ್ ಆಗಿದೀವಿ. ನೀವೇನಾದ್ರೂ ಇಲ್ಲಿಗೆ ಬರೋ ಪ್ಲಾನ್ ಇದ್ರೆ ದಯವಿಟ್ಟು 12 ಗಂಟೆ ಒಳಗಡೆನೆ ಬರ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಈ ಫೋರ್ಟ್ ಕ್ಲೋಸಿಂಗ್ ಟೈಮ್ ಬಂದು 3:30 ಅಷ್ಟೇ ಇರೋದು. ಅದರಲ್ಲೂ ಕೂಡ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಲ್ಲಿಂದ ಫೋರ್ಟ್ ತಲುಪೋದಕ್ಕೆ ಅರೌಂಡ್ 4 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ 3:30 ಕ್ಲೋಸಿಂಗ್ ಟೈಮ್ ಇರೋದ್ರಿಂದ ನಮಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಸೊ ಆದಷ್ಟು ನೀವು ಬೇಗ ರೀಚ್ ಆದ್ರೆ ಐ ಥಿಂಕ್ ಕ್ವೈಟ್ ಬೆಟರ್ ಅಂತ ಅನ್ಸುತ್ತೆ. ಗೈಸ್, ನಾವು ಕವಲೇದುರ್ಗ ಫೋರ್ಟ್ ಎಂಟ್ರಿಗೆ ಬರ್ತಿದ್ದ ಹಾಗೆ ನಮಗೆ ಸಿಕ್ಕಿದ್ದು ಒಂದು ಸರ್ಪ್ರೈಸ್ ವೆಲ್ಕಮ್. ಇಲ್ಲಿ ನೋಡಿ ಎಷ್ಟು ದೊಡ್ಡ ಲೇಕ್ ಇದೆ. ಸೊ ಅದರ ಪಕ್ಕದಲ್ಲೇ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹರಿತಾ ಇರುವಂತ ಒಂದು ಸ್ಮಾಲ್ ಸ್ಟ್ರೀಮ್ಸ್ ನ ನೋಡಿದ್ವಿ. ಸೊ ಈ ಒಂದು ಸ್ಮಾಲ್ ಸ್ಟ್ರೀಮ್ ನ ನೋಡಿದ್ಮೇಲೆ ನಮ್ಮ ಕೈಲಿ ಸುಮ್ನಿರಕ್ ಆಗ್ಲಿಲ್ಲ. ಬಿಕಾಸ್ ನಾನು ಮತ್ತೆ ನನ್ನ ಮಗಳು ಇಬ್ರು ಕೂಡ ಈ ಕೋಲ್ಡ್ ವಾಟರ್ ಅಲ್ಲಿ ಇಳಿದು ಫುಲ್ ಆಟ ಆಡಿದ್ವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಸಿಕ್ತು ಅಂತಾನೆ ಹೇಳ್ಬೋದು. ಸೊ ನನ್ನ ಮಗಳಂತೂ ಇಲ್ಲಿಂದ ಮುಂದಕ್ಕೆ ಬರಕ್ ಒಪ್ತಾನೆ ಇರ್ಲಿಲ್ಲ. ಆಟ ಆಡ್ತಾನೆ ಇದ್ಲು, ಎಂಜಾಯ್ ಮಾಡ್ತಾ ಇದ್ಲು. ನಾನು ಕೂಡ ಅವಳ ಜೊತೆ ಸೇರ್ಕೊಂಡು ಮಗು ಆದೆ. ಈ ತರ ರಿಲ್ಯಾಕ್ಸೇಷನ್ ಸಿಗೋದು ತುಂಬಾ ಕಡಿಮೆ. ಓಕೆ, ಇವಾಗ ನಾವು ಕವಲೇದುರ್ಗ ಫೋರ್ಟ್ ಜರ್ನಿನ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳೋದಾದ್ರೆ, ನೀವೇನಾದ್ರೂ ಕೂಡ ಕವಲೇದುರ್ಗ ಫೋರ್ಟ್ ಪ್ಲಾನಿಂಗ್ ಮಾಡಿದ್ರೆ ಆದಷ್ಟು ಕೂಡ ವೀಕ್ ಡೇಸ್ ಅಲ್ಲಿ ಪ್ಲಾನ್ ಮಾಡಿ. ಯಾಕಂದ್ರೆ ವೀಕೆಂಡ್ಸ್ ಅಲ್ಲಿ ಟ್ರಾವೆಲರ್ಸ್ ತುಂಬಾ ಜನ ಇರ್ತಾರೆ, ಜನಜಂಗುಳಿ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಒಂದು ವೀಕ್ ಡೇಸ್ ಅಲ್ಲೇ ಬಂದಿದೀವಿ. ನಾವಿವಾಗ ಕವಲೇದುರ್ಗ ಫೋರ್ಟ್ ನ ಒಂದು ಎಂಟ್ರೆನ್ಸ್ ಪಾಯಿಂಟ್ ಅಲ್ಲಿ ಇದೀವಿ. ಸೊ ಈ ಫೋರ್ಟ್ಗೆ ಎಂಟರ್ ಆಗ್ತಿದ್ದಂಗೆ ದಟ್ಟ ಕಾಡಿನ ಮಧ್ಯೆ ಕಲ್ಲಿನ ಮೆಟ್ಟಲುಗಳನ್ನ ಏರ್ತಾ ಕವಲೇದುರ್ಗ ಕೋಟೆಯ ಕಡೆಗೆ ಟ್ರೆಕ್ಕಿಂಗ್ ಶುರುವಾಗಿದೆ. ಸುತ್ತಮುತ್ತ ಎತ್ತರದ ಮರಗಳು, ತಂಪಾದ ಗಾಳಿ, ಹಕ್ಕಿಗಳ ಕಲರವ ಮತ್ತು ಮಳೆಗಾಲದ ಹಸಿರು ವಾತಾವರಣ ಟ್ರೆಕ್ಕಿಂಗ್ ಅನುಭವವನ್ನ ಇನ್ನಷ್ಟು ಸುಂದರವಾಗಿಸಿತು. ಸ್ವಲ್ಪ ಆಯಾಸವಾದರೂ ಕೂಡ ಪ್ರತಿಯೊಂದು ಹೆಜ್ಜೆಯೂ ಪ್ರಕೃತಿಯ ಸೌಂದರ್ಯವನ್ನ ಇನ್ನಷ್ಟು ಹತ್ತಿರದಿಂದ ಅನುಭವಿಸುವಂತ ಅವಕಾಶವನ್ನ ನೀಡ್ತಾ ಇತ್ತು. ಕೊನೆಗೂ ನಾವು ಕೋಟೆಯನ್ನ ತಲುಪುವಂತ ಸಾಹಸವನ್ನ ಮಾಡ್ತಾ ಇದೀವಿ. ಎಸ್, ನಮ್ ಟ್ರೆಕ್ಕಿಂಗ್ ಜರ್ನಿ ಅರೌಂಡ್ 4 ಕಿಲೋಮೀಟರ್ಸ್ ಇತ್ತು. ಸೊ ನನ್ಗೆ ಯಾವಾಗ್ಲೂ ಕೂಡ ಹೋಗೋ ಪ್ಲೇಸ್ ಗಿಂತ ಹೋಗ್ತಾ ಇರೋ ದಾರಿ ತುಂಬಾ ಇಷ್ಟ ಆಗತ್ತೆ. ಹೋಗುವಂತ ಪ್ಲೇಸ್ ಅಲ್ಲಿ ಕೆಲವೊಂದು ಫೋಟೋಗ್ರಫಿ ಮಾಡ್ಕೊಂಡೆ, ಕೆಲವೊಂದು ಸ್ಪೆಸಿಮನ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡೆ. ಬಿಕಾಸ್ ನನ್ನ ಸ್ಟೂಡೆಂಟ್ಸ್ ಗಳಿಗೆ ತೋರಿಸ್ಲಿಕ್ಕೆ ನನ್ನ ಬಾಟ್ನಿ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಕೆಲವೊಂದು ಮಶ್ರೂಮ್ಸ್ ಇರ್ಬೋದು, ಕೆಲವೊಂದು ಲೈಕೆನ್ಸ್ ಇರ್ಬೋದು, ಕೆಲವೊಂದು ಪ್ಲಾಂಟ್ ಸ್ಪೆಸಿಮನ್ಸ್ ನೆಲ್ಲ ಹೋಗ್ತಾ ದಾರಿಲಿ ಕಲೆಕ್ಟ್ ಮಾಡ್ಕೊಂತ ಹೋದೆ. ಮತ್ತೆ ಅದ್ರದ್ದು ಫೋಟೋಗ್ರಫಿ ಮಾಡ್ಕೊಂಡೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ ತೋರಿಸ್ಲಿಕ್ಕೆ. ಸೊ ಹಸ್ಬೆಂಡ್ ಮತ್ತೆ ಹೇಳ್ತಾನೆ ಇದ್ರು ಲೇಟ್ ಆಗತ್ತೆ, ಬೇಗ ರೀಚ್ ಆಗೋಣ ಅಂತ ಹೇಳಿ. ಸೊ ಬಟ್ ನಾನ್ ಮಾಡೋ ಕೆಲಸ ಮಾಡ್ತಾನೆ ಇದ್ದೆ. ನಾನು ಫೋಟೋಗ್ರಫಿ ಮಾಡಿರುವಂತ ಕೆಲವೊಂದು ಸ್ಪೆಸಿಮನ್ ಪಿಕ್ಚರ್ಸ್ ಗಳನ್ನ ನಾನು ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಫಸ್ಟ್ ಆಫ್ ಆಲ್ ನನಗೆ ಕವಲೇದುರ್ಗ ಫೋರ್ಟ್ 4 ಕಿಲೋಮೀಟರ್ಸ್ ಆಫ್ ಟ್ರೆಕ್ಕಿಂಗ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ನಾನು ಅನ್ಕೊಂಡೆ ಮೋಸ್ಟ್ ಪ್ರಾಬಬ್ಲಿ 1 to 2 ಕಿಲೋಮೀಟರ್ಸ್ ಆಫ್ ಜರ್ನಿ ಅಂತ ಹೇಳಿ. ಆಮೇಲೆ ಗೊತ್ತಾಯ್ತು ಅಲ್ಲಿ ಹೋದ್ಮೇಲೆ 4 ಕಿಲೋಮೀಟರ್ಸ್ ಆಫ್ ಟ್ರೆಕ್ಕಿಂಗ್ ಅಂತ ಹೇಳಿ. ನೀವು ಆದಷ್ಟು ಕವಲೇದುರ್ಗ ಫೋರ್ಟ್ಗೆ ಪ್ಲಾನ್ ಮಾಡಿದ್ರೆ ಮಾರ್ನಿಂಗ್ ಬರ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಆದಷ್ಟು ಕೂಡ ತುಂಬಾ ಸ್ಟ್ರೈನ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಪ್ರಿಫರಬಲಿ ಮಾರ್ನಿಂಗ್ ಬಂದ್ರೆ ಐ ಥಿಂಕ್ ಕ್ವೈಟ್ ಬೆಟರ್. ಎಸ್, ಫೈನಲಿ ವಿ ರೀಚ್ ದ ಟಾಪ್ ಆಫ್ ದ ಹಿಲ್. ಕವಲೇದುರ್ಗ ಕೋಟೆ ಅನ್ನೋದೊಂದು ಪಶ್ಚಿಮ ಘಟ್ಟದ ಮಡಿಲಿನಲ್ಲಿರುವಂತಹ ಕರ್ನಾಟಕದ ಅದ್ಭುತ ಕೋಟೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಪ್ಲೇಸ್ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಕೋಟೆ. ಸೊ ದಟ್ಟಕಾಡು ಮೋಡಗಳಿಂದ ಆವರಿಸಿರುವಂತಹ ಬೆಟ್ಟಗಳು, ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯ ಇವೆಲ್ಲವನ್ನ ಈ ಒಂದೇ ಸ್ಥಳದಲ್ಲಿ ನಾವು ನೋಡಬಹುದಾಗಿದೆ. ಸೊ ಹಾಗಾದ್ರೆ ಈ ಒಂದು ಅದ್ಭುತ ಕೋಟೆಯ ಸಂಪೂರ್ಣ ಇತಿಹಾಸವನ್ನ, ವಿಶೇಷತೆಯನ್ನ ಮತ್ತೆ ಇಲ್ಲಿ ನನಗೆ ಆಗಿರುವಂತಹ ಅನುಭವವನ್ನ ತಿಳ್ಕೊಳ್ಳೋಣ. ಸೊ ಕವಲೇದುರ್ಗ ಕೋಟೆಯ ಮೂಲ ನಿರ್ಮಾಣವು ಸುಮಾರು 9ನೇ ಶತಮಾನದಲ್ಲಿ ಆರಂಭವಾಯಿತೆಂದು ಇತಿಹಾಸಕಾರರು ಹೇಳುತ್ತಾರೆ. ನಂತರ 14ನೇ ಶತಮಾನದಲ್ಲಿ ಇದರ ವಿಸ್ತರಣೆ ಮತ್ತು ಅಭಿವೃದ್ಧಿ ನಡೆಯಿತು. 16ನೇ ಶತಮಾನದಲ್ಲಿ ಕೆಳದಿ ನಾಯಕರು, ವಿಶೇಷವಾಗಿ ಹಿರಿಯ ವೆಂಕಟಪ್ಪ ನಾಯಕ, ಈ ಕೋಟೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಿದರು. ಆಗ ಈ ಕೋಟೆಯನ್ನು ಭುವನಗಿರಿ ದುರ್ಗ ಎಂದು ಕೂಡ ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೆಳದಿ ನಾಯಕರು ಈ ಪ್ರದೇಶವನ್ನು ತಮ್ಮ ಪ್ರಮುಖ ಕೋಟೆಯಾಗಿ ಬಳಸಿಕೊಂಡಿದ್ದರು.
ಕವಲೇದುರ್ಗವು ಕೇವಲ ಯುದ್ಧಕ್ಕಾಗಿ ನಿರ್ಮಿಸಲಾದ ಕೋಟೆಯಲ್ಲ, ಇದು ಆಡಳಿತ, ರಕ್ಷಣಾ ವ್ಯವಸ್ಥೆ ಹಾಗೂ ರಾಜಮನೆತನದ ಪ್ರಮುಖ ಕೇಂದ್ರವಾಗಿದೆ. ನಂತರ ಹೈದರಾಲಿ ಈ ಪ್ರದೇಶವನ್ನ ವಶಪಡಿಸಿಕೊಂಡರು. ಬಳಿಕ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿಯೂ ಈ ಕೋಟೆ ಇತ್ತು. ಕಾಲಕ್ರಮೇಣ ಕೋಟೆ ಬಳಕೆಯಿಂದ ಹೊರಬಂದು ಇಂದು ಅವಶೇಷಗಳ ರೂಪದಲ್ಲಿ ಉಳಿದಿದೆ. ಈ ಕೋಟೆಯ ಅತ್ಯಂತ ದೊಡ್ಡ ವಿಶೇಷತೆ ಎಂದರೆ ಇದರ ಪ್ರಕೃತಿ ಆಧಾರಿತ ರಕ್ಷಣಾ ವ್ಯವಸ್ಥೆ. ಸುಮಾರು 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿರುವ ಈ ಕೋಟೆಯಲ್ಲಿ ಅನೇಕ ಹಂತದ ಕೋಟೆ ಗೋಡೆಗಳು, ಬೃಹತ್ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿಸಲಾದ ದ್ವಾರಗಳು ಹಾಗೂ ಕಾವಲು ಗೋಪುರಗಳಿವೆ. ಒಳಭಾಗದಲ್ಲಿ ರಾಜಮನೆತನದ ಅವಶೇಷಗಳು, ಕಲ್ಲಿನ ಅಡುಗೆ ಮನೆ, ಸ್ನಾನಗೃಹ, ನೀರಿನ ವ್ಯವಸ್ಥೆ, ಕುದುರೆ ಮತ್ತು ಆನೆಗಳ ಕಟ್ಟಡಗಳ ಗುರುತುಗಳು ಇಂದಿಗೂ ಕಾಣಿಸುತ್ತವೆ. ಇಲ್ಲಿನ ನೀರಿನ ಸಂಗ್ರಹ ವ್ಯವಸ್ಥೆ ಆ ಕಾಲದ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಈ ಕೋಟೆಯೊಳಗೆ ಸುಮಾರು 15 ದೇವಾಲಯಗಳು ಇದ್ದವು ಎಂದು ಹೇಳಲಾಗುತ್ತದೆ. ಇಂದು ಪ್ರಮುಖವಾಗಿ ಕಾಶಿ ವಿಶ್ವನಾಥ ದೇವಾಲಯ, ಲಕ್ಷ್ಮೀನಾರಾಯಣ ದೇವಾಲಯ ಹಾಗೂ ಶಿಖರೇಶ್ವರ ದೇವಾಲಯ ಉಳಿದಿದೆ. ಶಿಖರೇಶ್ವರ ದೇವಾಲಯ ಕೋಟೆಯ ಅತ್ಯುನ್ನತ ಭಾಗದಲ್ಲಿದ್ದು ಅಲ್ಲಿಂದ ಕಾಣುವ ಪಶ್ಚಿಮ ಘಟ್ಟದ ನೋಟ ಮನಸೂರೆಗೊಳ್ಳುತ್ತದೆ. ಮಳೆಗಾಲದಲ್ಲಿ ಈ ಪ್ರದೇಶ ಸಂಪೂರ್ಣ ಹಸಿರಿನಿಂದ ಕಂಗೊಳಿಸುತ್ತದೆ. ಕವಲೇದುರ್ಗ ಪ್ರವಾಸದ ಪ್ರಮುಖ ಆಕರ್ಷಣೆ ಇಲ್ಲಿನ ಟ್ರೆಕ್ಕಿಂಗ್. ಕಾಡಿನ ಮಧ್ಯೆ ಸುಮಾರು 4 ರಿಂದ 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗಬೇಕಾಗುತ್ತದೆ. ದಾರಿಯುದ್ದಕ್ಕೂ ಹಕ್ಕಿಗಳ ಕಲರವ, ತಂಪಾದ ಗಾಳಿ ಮತ್ತು ದಟ್ಟ ಅರಣ್ಯದ ಸೊಬಗು ನಮ್ಮನ್ನು ಪ್ರಕೃತಿಯೊಂದಿಗೆ ಬೆಸೆದುಕೊಳ್ಳುವಂತೆ ಮಾಡುತ್ತದೆ. ಪ್ರತಿ ದ್ವಾರವನ್ನು ದಾಟುತ್ತಾ ಮೇಲಕ್ಕೆ ಹೋದಂತೆ ಕೋಟೆಯ ಭವ್ಯತೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಕವಲೇದುರ್ಗ ಶಿವಮೊಗ್ಗದಿಂದ ಸುಮಾರು 80 ಕಿಲೋಮೀಟರ್ ಹಾಗೂ ತೀರ್ಥಹಳ್ಳಿಯಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಕೊನೆಯ ಭಾಗವನ್ನ ನಾವು ಕಾಲ್ನಡಿಗೆಯಲ್ಲೇ ತಲುಪಬೇಕಾಗುತ್ತದೆ. ಮಳೆಗಾಲ ಮತ್ತು ಚಳಿಗಾಲ ಇಲ್ಲಿ ಭೇಟಿ ನೀಡಲು ಅತ್ಯುನ್ನತ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಟ್ರೆಕ್ಕಿಂಗ್ ಮಾಡುವಂತ ಟೈಮಲ್ಲಿ ನೀವು ವಾಟರ್ ಮತ್ತೆ ಸ್ವಲ್ಪ ತಿಂಡಿಗಳನ್ನ ಇಟ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಅದರ ಜೊತೆಗೆ ಪ್ರಕೃತಿಯ ಸ್ವಚ್ಛತೆಯನ್ನ ನಾವು ಕಾಪಾಡೋದು ಪ್ರತಿಯೊಬ್ಬ ಪ್ರವಾಸಿಗನ ಜವಾಬ್ದಾರಿಯಾಗಿದೆ. ಕೋಟೆಯ ಒಳಭಾಗದಲ್ಲಿ ಇಂದಿಗೂ ಪುರಾತನ ಕಲ್ಲಿನ ಗೋಡೆಗಳು, ಭವ್ಯ ಪ್ರವೇಶ ದ್ವಾರಗಳು, ಅರಮನೆಯ ಅವಶೇಷಗಳು, ಸೈನಿಕರು ವಾಸಿಸುತ್ತಿದ್ದ ಸ್ಥಳಗಳು, ಧಾನ್ಯ ಸಂಗ್ರಹ ಕೊಠಡಿಗಳು ಹಾಗೂ ನೀರಿನ ಕೊಳಗಳು ಕಾಣಿಸುತ್ತವೆ. ಆ ಕಾಲದಲ್ಲಿ ಯಾವುದೇ ಯಂತ್ರೋಪಕರಣಗಳಿಲ್ಲದೆ ಇಂತಹ ಬೃಹತ್ ಕೋಟೆಯನ್ನ ಹೇಗೆ ನಿರ್ಮಿಸಿದರು ಎಂಬುದು ಆಶ್ಚರ್ಯ ಹುಟ್ಟಿಸುತ್ತದೆ. ಪ್ರತಿಯೊಂದು ಕಲ್ಲಿನಲ್ಲೂ ಇತಿಹಾಸ ಅಡಗಿದೆ. ಪ್ರತಿಯೊಂದು ಗೋಡೆಯೂ ಸಾವಿರಾರು ಕಥೆಗಳನ್ನು ಹೇಳುವಂತಿದೆ. ಕೋಟೆಯ ಮೇಲ್ಭಾಗದಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಈ ಸ್ಥಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. 100 ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ಇಂದಿಗೂ ಭಕ್ತರು ಭೇಟಿ ನೀಡುತ್ತಾರೆ. ದೇವಾಲಯದ ಸುತ್ತಮುತ್ತಲಿನ ವಾತಾವರಣ ಮನಸ್ಸಿಗೆ ಅಪಾರ ನೆಮ್ಮದಿಯನ್ನ ನೀಡುತ್ತದೆ. ಸ್ವಲ್ಪ ಸಮಯ ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದ ನಂತರ ನಾವು ಸುತ್ತಮುತ್ತಲಿನ ಸೌಂದರ್ಯವನ್ನ ಆಸ್ವಾದಿಸಿದೆವು. ಈ ಕೋಟೆಯನ್ನು ಹಿಂದೆ ಬಲೆಬೈಲು ದುರ್ಗ ಎಂದು ಕೂಡ ಕರೆಯಲಾಗುತ್ತಿತ್ತು. 16ನೇ ಶತಮಾನದಲ್ಲಿ ಚೌಡಪ್ಪ ನಾಯಕ ಈ ಪ್ರದೇಶವನ್ನ ಅಭಿವೃದ್ಧಿಪಡಿಸಿದರು. ನಂತರ ಕೆಳದಿ ನಾಯಕರ ಆಳ್ವಿಕೆಯಲ್ಲಿ ಕವಲೇದುರ್ಗವು ಪ್ರಮುಖ ರಾಜಧಾನಿ ಮತ್ತು ಬಲಿಷ್ಠ ರಕ್ಷಣಾ ಕೋಟೆಯಾಗಿ ಬೆಳೆಯಿತು. ಸುಮಾರು 1500 ಅಡಿ ಎತ್ತರದ ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ಕೋಟೆ ಸೈನಿಕ ದೃಷ್ಟಿಯಿಂದ ಅತ್ಯಂತ ಸುರಕ್ಷಿತವಾಗಿದೆ. 7 ಭದ್ರವಾದ ಪ್ರವೇಶ ದ್ವಾರಗಳು, ಬಲಿಷ್ಠ ಕಲ್ಲಿನ ಗೋಡೆಗಳು ಮತ್ತು ಬೆಟ್ಟದ ನೈಸರ್ಗಿಕ ರಕ್ಷಣೆಯ ಕಾರಣದಿಂದ ಶತ್ರುಗಳಿಗೆ ಈ ಕೋಟೆಯನ್ನು ಗೆಲ್ಲುವುದು ಬಹಳ ಕಷ್ಟವಾಗಿತ್ತು. ಕೋಟೆಯ ಮೇಲಿನಿಂದ ಕಾಣುವ 360 ಡಿಗ್ರಿ ನೋಟ ನಿಜಕ್ಕೂ ಮರೆಯಲಾಗದ ಅನುಭವ. ಫೋಟೋಗ್ರಫಿ, ಡ್ರೋನ್ ಶೂಟ್ ಅಥವಾ ಪ್ರಕೃತಿ ಪ್ರಿಯರಿಗೆ ಇದು ಸ್ವರ್ಗವೇ ಸರಿ. ಈ ಸುಂದರ ಕ್ಷಣಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಕೆಲವು ಸಮಯ ಪ್ರಕೃತಿಯ ನಡುವೆ ಕಳೆದು ಮನಸ್ಸಿನಲ್ಲಿ ಸಿಹಿ ನೆನಪುಗಳನ್ನು ತುಂಬಿಕೊಂಡು ನಾವು ನಿಧಾನವಾಗಿ ಕೆಳಗಿಳಿಯಲು ಆರಂಭಿಸಿದೆವು. ಎಲ್ಲಿ ನೋಡಿದರೂ ಹಚ್ಚ ಹಸಿರಿನಿಂದ ಆವರಿಸಿರುವ ಪಶ್ಚಿಮ ಘಟ್ಟದ ಬೆಟ್ಟಗಳು, ದಟ್ಟವಾದ ಕಾಡು, ಆಕಾಶವನ್ನ ಮುಟ್ಟುವಂತೆ ಕಾಣುವ ಎತ್ತರದ ಮರಗಳು, ದೂರದವರೆಗೆ ಹರಡಿರುವ ಪ್ರಕೃತಿಯ ಹಸಿರು, ಮೋಡಗಳು, ಈ ದೃಶ್ಯ ಮನಸ್ಸಿಗೆ ಹೇಳಲಾರದ ಸಂತೋಷ ನೀಡುತ್ತದೆ. ಮಳೆಗಾಲದಲ್ಲಿ ಈ ಪ್ರದೇಶ ಸಂಪೂರ್ಣವಾಗಿ ಜೀವಂತವಾಗಿರುತ್ತದೆ. ಸೊ ಬೆಟ್ಟಗಳ ನಡುವೆ ನಿಧಾನವಾಗಿ ತೇಲುವ ಬಿಳಿ ಮೋಡಗಳು ಕೆಲವೇ ಕ್ಷಣಗಳಲ್ಲಿ ಕೋಟೆಯನ್ನ ಆವರಿಸಿ ಮತ್ತೆ ಮುಂದೆ ಸಾಗುವ ದೃಶ್ಯ ನಿಜಕ್ಕೂ ಕನಸಿನ ಲೋಕದಲ್ಲಿರುವ ಅನುಭವವನ್ನ ಕೊಡುತ್ತದೆ. ನಾವು ಈ ಸುಂದರ ಸ್ಥಳವನ್ನು ನೋಡಿದ್ದಷ್ಟೇ ಅಲ್ಲ, ಅದನ್ನು ಕಾಪಾಡುವ ಜವಾಬ್ದಾರಿಯೂ ಕೂಡ ನಮ್ಮದೇ ಆಗಿರುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಲ್ಲಿಯೂ ಎಸೆಯಬೇಡಿ, ಕಾಡಿನ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ, ಪ್ರಕೃತಿಯನ್ನ ಪ್ರೀತಿಸಿ ಮುಂದಿನ ಪೀಳಿಗೆಗೂ ಇದೇ ಸೌಂದರ್ಯವನ್ನ ಉಳಿಸೋಣ. ಕವಲೇದುರ್ಗ ಕೋಟೆಯ ಮೇಲಿಂದ ಕಾಣುವ ಈ ಹಸಿರು ಲೋಕವನ್ನ ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕಂತ ಅನ್ಸುತ್ತೆ. ಕರ್ನಾಟಕದ ಪ್ರಕೃತಿ ವೈಭವವನ್ನು ಅನುಭವಿಸಬೇಕಾದರೆ ಕವಲೇದುರ್ಗ ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ಖಂಡಿತ ಸೇರಬೇಕು.
ಫೋರ್ಟ್ ನ ಮೇಲ್ಭಾಗದಲ್ಲಿ ಕೆಲವೊಂದು ವಿಡಿಯೋಗ್ರಫಿ ಮತ್ತೆ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಬಿಕಾಸ್ ಆ ನೆನಪುಗಳೇ ಸದಾಕಾಲ ನಮ್ ಜೊತೆ ಉಳಿಯುವಂತದ್ದು. ನೀವೇನಾದ್ರೂ ಕವಲೇದುರ್ಗ ಕೋಟೆಗೆ ಭೇಟಿ ನೀಡುವಂತಹ ಯೋಜನೆಯನ್ನ ಹೊಂದಿದ್ರೆ ನನ್ನ ಕಡೆಯಿಂದ ಕೆಲವೊಂದು ಪ್ರಮುಖ ಸಲಹೆಗಳನ್ನ ತಪ್ಪದೆ ಕೊಡ್ತಾ ಇದ್ದೀನಿ. ಸೊ ಮೊದಲನೆಯದಾಗಿ ಆರಾಮದಾಯಕ ಟ್ರೆಕಿಂಗ್ ಶೂಗಳು ಅಥವಾ ಉತ್ತಮ ಹಿಡಿತವಿರುವ ಶೂಗಳನ್ನ ಧರಿಸಿ. ಮಳೆಗಾಲದಲ್ಲಿ ಕಲ್ಲಿನ ಮೆಟ್ಟಿಲುಗಳು ಜಾರುವ ಸಾಧ್ಯತೆ ಹೆಚ್ಚಿರುತ್ತೆ. ಸಾಕಷ್ಟು ಕುಡಿಯುವ ನೀರು ಮತ್ತು ಲಘು ತಿಂಡಿಗಳ ಜೊತೆಗೆ ತೆಗೆದುಕೊಂಡು ಹೋಗಿ. ಟ್ರೆಕಿಂಗ್ ವೇಳೆ ಮೇಲ್ಭಾಗದಲ್ಲಿ ಅಂಗಡಿಗಳು ಇರೋದಿಲ್ಲ, ಹಾಗಾಗಿ ಎಲ್ಲವನ್ನ ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಳೆಗಾಲದಲ್ಲಿ ಭೇಟಿ ನೀಡುತ್ತಿದ್ದರೆ ರೈನ್ ಕೋಟ್ ಅಥವಾ ಛತ್ರಿ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಿ. ಬ್ಯಾಗ್ ಮತ್ತು ಮೊಬೈಲ್ ಸುರಕ್ಷಿತವಾಗಿರಲು ವಾಟರ್ ಪ್ರೂಫ್ ಕವರ್ ಬಳಸುವುದು ಉತ್ತಮ. ಕಾಡಿನ ಪ್ರದೇಶದಲ್ಲಿರುವುದರಿಂದ ಈ ಫೋರ್ಟ್ ಕೋತಿಗಳು ಬರುವಂತ ಸಾಧ್ಯತೆಗಳಿದೆ. ಅವುಗಳಿಗೆ ಆಹಾರವನ್ನ ನೀಡಬೇಡಿ ಮತ್ತು ಅವುಗಳನ್ನ ಕೆಣಕಬೇಡಿ. ನಿಮ್ಮ ವಸ್ತುಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಬಾಟಲಿಗಳು, ಚಿಪ್ಸ್ ಪ್ಯಾಕೆಟ್ಗಳು ಅಥವಾ ಯಾವುದೇ ಕಸವನ್ನ ಕಾಡಿನಲ್ಲಿ ಬಿಸಾಡಬೇಡಿ. ಪ್ರಕೃತಿಯನ್ನ ಸ್ವಚ್ಛವಾಗಿಡೋದು ನಮ್ಮೆಲ್ಲರ ಜವಾಬ್ದಾರಿ. ಟ್ರೆಕಿಂಗ್ ಮಾಡುವಾಗ ಗುರುತಿಸಲಾದ ದಾರಿಯಲ್ಲೇ ನಡೆಯಿರಿ. ಅಪಾಯಕಾರಿ ಬಂಡೆಗಳ ಅಂಚಿನಲ್ಲಿ ಸೆಲ್ಫಿ ಅಥವಾ ರೀಲ್ಸ್ ಮಾಡುವ ಪ್ರಯತ್ನವನ್ನ ಮಾಡಬೇಡಿ. ಕುಟುಂಬದೊಂದಿಗೆ ಬಂದಿದ್ದರೆ ಚಿಕ್ಕ ಮಕ್ಕಳನ್ನ ಸದಾ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿ. ಬೆಳಿಗ್ಗೆ ಬೇಗನೆ ಭೇಟಿ ನೀಡುವುದು ಉತ್ತಮ, ಆಗ ವಾತಾವರಣ ತಂಪಾಗಿರುತ್ತದೆ. ವೀಕ್ ಡೇಸ್ ನಲ್ಲಿ ಬರುವುದು ತುಂಬಾ ಉತ್ತಮ, ಯಾಕಂದ್ರೆ ಜನಸಂದಣಿ ಕೂಡ ಕಡಿಮೆ ಇರುತ್ತದೆ ಮತ್ತು ಪ್ರಕೃತಿಯ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಾಗಿ ಆನಂದಿಸಬಹುದು. ಕವಲೇದುರ್ಗ ಫೋರ್ಟ್ಗೆ ಭೇಟಿಯ ಸಮಯ ಬೆಳಗ್ಗೆ 8:30ರಿಂದ 4:30ರವರೆಗೆ. ಪ್ರವೇಶ ಶುಲ್ಕ ಬಂದು 50 ರೂಪಾಯಿ. ಪಾರ್ಕಿಂಗ್ ಸೌಲಭ್ಯ ಕಾರ್ ಮತ್ತೆ ಬೈಕ್ಗಳಿಗೆ ಇದೆ. ಟ್ರೆಕಿಂಗ್ ಸುಮಾರು 1ರಿಂದ 1.5 ಗಂಟೆ ಟೈಮ್. ಇದು ನಿಮ್ಮ ವೇಗದ ಮೇಲೆ ಅವಲಂಬಿತ ಆಗಿರುತ್ತೆ. ಭೇಟಿ ನೀಡಲು ಅತ್ಯುತ್ತಮ ಸಮಯ ಅಂತ ಹೇಳಿದ್ರೆ ಜುಲೈಯಿಂದ ಜನವರಿವರೆಗೂ. ಕೊನೆಯದಾಗಿ ಕವಲೇದುರ್ಗವು ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಇದು ನಮ್ಮ ಕರ್ನಾಟಕದ ಅಮೂಲ್ಯ ಐತಿಹಾಸಿಕ ಪರಂಪರೆ. ಅದನ್ನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ. ಪ್ರಕೃತಿಯನ್ನ ಪ್ರೀತಿಸಿ, ಇತಿಹಾಸವನ್ನ ಗೌರವಿಸಿ, ಸುರಕ್ಷಿತವಾಗಿ ಪ್ರಯಾಣಿಸಿ, ಸುಂದರ ನೆನಪುಗಳೊಂದಿಗೆ ಮನೆಗೆ ಮರಳೋಣ. ನಾವು ಕವಲೇದುರ್ಗ ಫೋರ್ಟ್ ಜೊತೆಗೆ ಇನ್ನೊಂದು ಪ್ಲೇಸ್ ನ ಕವರ್ ಮಾಡೋಣ ಅಂತ ಅನ್ಕೊಂಡ್ವಿ. ಬಟ್ ಇಲ್ಲಿ ಸಾಕಷ್ಟು ಸಮಯ ಕಳೆದಿದ್ರಿಂದ ಅಲ್ಲಿ ಆ ಪ್ಲೇಸ್ಗೆ ರೀಚ್ ಆಗ್ಲಿಕ್ಕೆ ಕಷ್ಟ ಆಗತ್ತೆ, ಲೇಟ್ ಆಗತ್ತೆ ಅಂತ ಹೇಳಿ ನಮ್ಮ ಪ್ರಯಾಣವನ್ನ ಹಿಂದಿರುಗಿಸ್ತಾ ಇದ್ದೀವಿ. ನೀವು ಆದಷ್ಟು ಕೂಡ ಮಾರ್ನಿಂಗ್ ಬರ್ಲಿಕ್ಕೆ ಟ್ರೈ ಮಾಡಿ. ಅರೌಂಡ್ 8:30 to 9 o'clock ಒಳಗಡೆನೆ ಕವಲೇದುರ್ಗ ಫೋರ್ಟ್ ನ ರೀಚ್ ಆದ್ರೆ ಅರೌಂಡ್ 1 o'clock ಒಳಗಡೆ ನಿಮ್ ಟ್ರೆಕಿಂಗ್ ಸಂಪೂರ್ಣವಾಗಿ ಮುಗಿಯುತ್ತೆ. ಕವಲೇದುರ್ಗ ಕೋಟೆ ಕೇವಲ ಒಂದು ಐತಿಹಾಸಿಕ ಸ್ಥಳವಲ್ಲ, ಇದು ಕರ್ನಾಟಕದ ಹೆಮ್ಮೆ, ಕೆಳದಿ ನಾಯಕರ ವೈಭವ, ಪಶ್ಚಿಮ ಘಟ್ಟದ ನೈಸರ್ಗಿಕ ಸೌಂದರ್ಯ ಮತ್ತು ನಮ್ಮ ಸಂಸ್ಕೃತಿಯ ಜೀವಂತ ಸಾಕ್ಷಿಯಾಗಿದೆ. ಇತಿಹಾಸವನ್ನ ಪ್ರೀತಿಸುವವರು, ಟ್ರೆಕಿಂಗ್ ಇಷ್ಟಪಡುವವರು ಹಾಗೂ ಪ್ರಕೃತಿಯ ನಡುವೆ ಸಮಯ ಕಳೆಯಲು ಬಯಸುವವರು ಜೀವನದಲ್ಲಿ ಒಮ್ಮೆಯಾದರೂ ಕವಲೇದುರ್ಗ ಕೋಟೆಗೆ ಭೇಟಿ ನೀಡಲೇಬೇಕು. ಧನ್ಯವಾದಗಳು.